ರೈತರಿಗೆ ಅನ್ಯಾಯ ಆಗಿದ್ದೇ ಇದ್ರೆ ಅದು ಯಡಿಯೂರಪ್ಪ ಅವರಿಂದ. ಯತ್ನಾಳ್ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ನೋಡಿ. ಲಿಂಗಾಯತರಿಗೆ ಯಡಿಯೂರಪ್ಪನೇ ಅನ್ಯಾಯ ಮಾಡಿದ್ದು. ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ಮತ್ತೆ ವಾಗ್ಯುದ್ಧ ಮಾಡಿದ್ದಾರೆ. ಯಡಿಯೂರಪ್ಪ ಲಿಂಗಾಯತರ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ರಾಜ್ಯ ಬಿಜೆಪಿಯಿಂದ ಹಿಂದೂ ಕಾರ್ಯಕರ್ತರ ರಕ್ಷಣೆ ಆಗೋದಿಲ್ಲ. ಯಡಿಯೂರಪ್ಪ ವಿಜಯೇಂದ್ರ ಅವರದ್ದು ಭ್ರಷ್ಟ ಕುಟುಂಬ. ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ಮತ್ತೆ ಆಕ್ರೋಶ ಹೊರಹಾಕಿದ್ದಾರೆ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಮೇಲೆ. ಲಿಂಗಾಯತರಿಗೆ ಅನ್ಯಾಯ ಆಗಿದ್ರೆ ಅದು ಯಡಿಯೂರಪ್ಪ ಅವರಿಂದ. ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ಮತ್ತೆ ವಾಗ್ದಾಳಿ ಮಾಡಿದ್ದಾರೆ. ಯಡಿಯೂರಪ್ಪ ಲಿಂಗಾಯತರ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ. ಪೂರ್ತಿ ಅಡ್ಜಸ್ಟ್ಮೆಂಟ್ ಇದೆ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅವ್ರು ಯಾವ ಹೋರಾಟ ಎಲ್ಲ ನಾಟಕೀಯ ಹೋರಾಟ. ಇವತ್ತು ನೀವು ಯಾರೇ ಜನರು ಹಿಂದೂ ಪಕ್ಷ ಕಟ್ಟಬೇಕು ಅನ್ನೋಂಥದ್ದು ಟೋಟಲ್ ಇಡೀ ಕರ್ನಾಟಕ ಚಾಮರಾಜನಗರ ಹಿಡಿದು ಬೀದರ್ವರೆಗೆ ಒಂದು ಕೂಗಿದೆ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ಎಲ್ಲಿ ರಾಜ್ಯ ಸುತ್ತಿ ಕಾರ್ಯಕರ್ತರು ಹಿಂದೂಗಳ ಭಾವನೆ ತಿಳ್ಕೊಂಡು ಏನ್ ಮಾಡ್ಬೇಕು ಅನ್ನೋಂಥದ್ದು ನಾವೆಲ್ಲ ಸರ್ವೆ ಮಾಡಿ ಸ್ವಂತ ನಾವು ಪ್ರತಿ ತಾಲೂಕಿಗೆ ಹೋಗಿ ಕಾರ್ಯಕರ್ತರ ಜನರ ಅಭಿಪ್ರಾಯ ತಿಳ್ಕೊಂಡು ಮುಂದಿನ ಹೆಜ್ಜೆ. ಬಿಜೆಪಿಯಲ್ಲಿ 99% ಹಿಂದೂ ಕಾರ್ಯಕರ್ತರು ಅವರೆಲ್ಲರೂ ಬರ್ತಾ ಇದ್ದಾರೆ. ಅವರೆಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ಹಿಂದೂ ಕರ್ತೇನು ವಿಜೇಂದ್ರ ಯಡಿಯೂರಪ್ಪ ಅಪ್ಪ ಮಗ ಕೂಡ ನಾನು ಹೊರಗಾಕಲ್ಲ. ಇಡೀ ರಾಜ್ಯದಲ್ಲಿ ಒಂದು ಅನುಕಂಪದಲ್ಲಿ ಇದೆ. ಒಬ್ಬ ಭ್ರಷ್ಟ ಕುಟುಂಬ ಒಳ್ಳೆ ರಾಜಕಾರಣ ಮಾಡಿದ್ದಾರೆ. ರೈತರಿಗೆ ಅನ್ಯಾಯ ಆಗಿದ್ದೇ ಇದ್ರೆ ಅದು ಯಡಿಯೂರಪ್ಪ ಅವರಿಂದ. ಯತ್ನಾಳ್ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ನೋಡಿ. ಲಿಂಗಾಯತರಿಗೆ ಯಡಿಯೂರಪ್ಪನೇ ಅನ್ಯಾಯ ಮಾಡಿದ್ದು. ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ಮತ್ತೆ ವಾಗ್ಯುದ್ಧ ಮಾಡಿದ್ದಾರೆ. ಯಡಿಯೂರಪ್ಪ ಲಿಂಗಾಯತರ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ರಾಜ್ಯ ಬಿಜೆಪಿಯಿಂದ ಹಿಂದೂ ಕಾರ್ಯಕರ್ತರ ರಕ್ಷಣೆ ಆಗೋದಿಲ್ಲ. ಯಡಿಯೂರಪ್ಪ ವಿಜಯೇಂದ್ರ ಅವರದ್ದು ಭ್ರಷ್ಟ ಕುಟುಂಬ. ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ಮತ್ತೆ ಆಕ್ರೋಶ ಹೊರಹಾಕಿದ್ದಾರೆ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಮೇಲೆ. ಲಿಂಗಾಯತರಿಗೆ ಅನ್ಯಾಯ ಆಗಿದ್ರೆ ಅದು ಯಡಿಯೂರಪ್ಪ ಅವರಿಂದ. ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ಮತ್ತೆ ವಾಗ್ದಾಳಿ ಮಾಡಿದ್ದಾರೆ. ಯಡಿಯೂರಪ್ಪ ಲಿಂಗಾಯತರ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ. ಪೂರ್ತಿ ಅಡ್ಜಸ್ಟ್ಮೆಂಟ್ ಇದೆ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅವ್ರು ಯಾವ ಹೋರಾಟ ಎಲ್ಲ ನಾಟಕೀಯ ಹೋರಾಟ. ಇವತ್ತು ನೀವು ಯಾರೇ ಜನರು ಹಿಂದೂ ಪಕ್ಷ ಕಟ್ಟಬೇಕು ಅನ್ನೋಂಥದ್ದು ಟೋಟಲ್ ಇಡೀ ಕರ್ನಾಟಕ ಚಾಮರಾಜನಗರ ಹಿಡಿದು ಬೀದರ್ವರೆಗೆ ಒಂದು ಕೂಗಿದೆ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ಎಲ್ಲಿ ರಾಜ್ಯ ಸುತ್ತಿ ಕಾರ್ಯಕರ್ತರು ಹಿಂದೂಗಳ ಭಾವನೆ ತಿಳ್ಕೊಂಡು ಏನ್ ಮಾಡ್ಬೇಕು ಅನ್ನೋಂಥದ್ದು ನಾವೆಲ್ಲ ಸರ್ವೆ ಮಾಡಿ ಸ್ವಂತ ನಾವು ಪ್ರತಿ ತಾಲೂಕಿಗೆ ಹೋಗಿ ಕಾರ್ಯಕರ್ತರ ಜನರ ಅಭಿಪ್ರಾಯ ತಿಳ್ಕೊಂಡು ಮುಂದಿನ ಹೆಜ್ಜೆ. ಬಿಜೆಪಿಯಲ್ಲಿ 99% ಹಿಂದೂ ಕಾರ್ಯಕರ್ತರು ಅವರೆಲ್ಲರೂ ಬರ್ತಾ ಇದ್ದಾರೆ. ಅವರೆಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ಹಿಂದೂ ಕರ್ತೇನು ವಿಜೇಂದ್ರ ಯಡಿಯೂರಪ್ಪ ಅಪ್ಪ ಮಗ ಕೂಡ ನಾನು ಹೊರಗಾಕಲ್ಲ. ಇಡೀ ರಾಜ್ಯದಲ್ಲಿ ಒಂದು ಅನುಕಂಪದಲ್ಲಿ ಇದೆ. ಒಬ್ಬ ಭ್ರಷ್ಟ ಕುಟುಂಬ ಒಳ್ಳೆ ರಾಜಕಾರಣ ಮಾಡಿದ್ದಾರೆ. ರೈತರಿಗೆ ಅನ್ಯಾಯ ಆಗಿದ್ದೇ ಇದ್ರೆ ಅದು ಯಡಿಯೂರಪ್ಪ ಅವರಿಂದ. ಯತ್ನಾಳ್ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ನೋಡಿ. ಲಿಂಗಾಯತರಿಗೆ ಯಡಿಯೂರಪ್ಪನೇ ಅನ್ಯಾಯ ಮಾಡಿದ್ದು. ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ಮತ್ತೆ ವಾಗ್ಯುದ್ಧ ಮಾಡಿದ್ದಾರೆ. ಯಡಿಯೂರಪ್ಪ ಲಿಂಗಾಯತರ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ರಾಜ್ಯ ಬಿಜೆಪಿಯಿಂದ ಹಿಂದೂ ಕಾರ್ಯಕರ್ತರ ರಕ್ಷಣೆ ಆಗೋದಿಲ್ಲ. ಯಡಿಯೂರಪ್ಪ ವಿಜಯೇಂದ್ರ ಅವರದ್ದು ಭ್ರಷ್ಟ ಕುಟುಂಬ. ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ಮತ್ತೆ ಆಕ್ರೋಶ ಹೊರಹಾಕಿದ್ದಾರೆ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಮೇಲೆ. ಲಿಂಗಾಯತರಿಗೆ ಅನ್ಯಾಯ ಆಗಿದ್ರೆ ಅದು ಯಡಿಯೂರಪ್ಪ ಅವರಿಂದ. ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ಮತ್ತೆ ವಾಗ್ದಾಳಿ ಮಾಡಿದ್ದಾರೆ. ಯಡಿಯೂರಪ್ಪ ಲಿಂಗಾಯತರ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ. ಪೂರ್ತಿ ಅಡ್ಜಸ್ಟ್ಮೆಂಟ್ ಇದೆ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅವ್ರು ಯಾವ ಹೋರಾಟ ಎಲ್ಲ ನಾಟಕೀಯ ಹೋರಾಟ. ಇವತ್ತು ನೀವು ಯಾರೇ ಜನರು ಹಿಂದೂ ಪಕ್ಷ ಕಟ್ಟಬೇಕು ಅನ್ನೋಂಥದ್ದು ಟೋಟಲ್ ಇಡೀ ಕರ್ನಾಟಕ ಚಾಮರಾಜನಗರ ಹಿಡಿದು ಬೀದರ್ವರೆಗೆ ಒಂದು ಕೂಗಿದೆ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ಎಲ್ಲಿ ರಾಜ್ಯ ಸುತ್ತಿ ಕಾರ್ಯಕರ್ತರು ಹಿಂದೂಗಳ ಭಾವನೆ ತಿಳ್ಕೊಂಡು ಏನ್ ಮಾಡ್ಬೇಕು ಅನ್ನೋಂಥದ್ದು ನಾವೆಲ್ಲ ಸರ್ವೆ ಮಾಡಿ ಸ್ವಂತ ನಾವು ಪ್ರತಿ ತಾಲೂಕಿಗೆ ಹೋಗಿ ಕಾರ್ಯಕರ್ತರ ಜನರ ಅಭಿಪ್ರಾಯ ತಿಳ್ಕೊಂಡು ಮುಂದಿನ ಹೆಜ್ಜೆ.
ಬಿಜೆಪಿಯಲ್ಲಿ ಇವರೇ 99% ಹಿಂದೂ ಕಾರ್ಯಕರ್ತರೇ. ಅವರೆಲ್ಲರೂ ಬರ್ತಾ ಇದ್ದಾರೆ, ಅವರೆಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ಹಿಂದೂ ಏನು ವಿಜೇಂದ್ರ ಯಡಿಯೂರಪ್ಪ ಅಪ್ಪ ಮಗ ಕೂಡ ನಾನು ಹೊರಗಕ್ಕೆ ಅಲ್ಲ. ಇಡೀ ರಾಜ್ಯದಲ್ಲಿ ಒಂದು ಅನುಕಂಪದಲ್ಲಿ ಇದೆ. ಒಬ್ಬ ಭ್ರಷ್ಟ ಕುಟುಂಬ ಒಳ್ಳೆ ರಾಜಕಾರಣ ಮಾಡ್ತಾರೆ. ರೈತರಿಗೆ ಅನ್ಯಾಯ ಆಗಿದ್ದೇ ಇದ್ರೆ ಅದು ಯಡಿಯೂರಪ್ಪ ಅವರಿಂದ. ಯತ್ನಾಳ್ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ನೋಡಿ. ಲಿಂಗಾಯತರಿಗೆ ಯಡಿಯೂರಪ್ಪನೇ ಅನ್ಯಾಯ ಮಾಡಿದ್ದು. ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ಮತ್ತೆ ವಾಗ್ಯುದ್ಧ ಮಾಡಿದ್ದಾರೆ. ಯಡಿಯೂರಪ್ಪ ಲಿಂಗಾಯತರ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ರಾಜ್ಯ ಬಿಜೆಪಿಯಿಂದ ಹಿಂದೂ ಕಾರ್ಯಕರ್ತರ ರಕ್ಷಣೆ ಆಗೋದಿಲ್ಲ. ಯಡಿಯೂರಪ್ಪ ವಿಜೇಂದ್ರ ಅವರದ್ದು ಭ್ರಷ್ಟ ಕುಟುಂಬ. ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ಮತ್ತೆ ಆಕ್ರೋಶ ಹೊರಹಾಕಿದ್ದಾರೆ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಮೇಲೆ. ಲಿಂಗಾಯತರಿಗೆ ಅನ್ಯಾಯ ಆಗಿದ್ರೆ ಅದು ಯಡಿಯೂರಪ್ಪ ಅವರಿಂದ. ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ಮತ್ತೆ ವಾಗ್ದಾಳಿ ಮಾಡಿದ್ದಾರೆ. ಯಡಿಯೂರಪ್ಪ ಲಿಂಗಾಯತರ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ. ಪೂರ್ತಿ ಅಡ್ಜಸ್ಟ್ಮೆಂಟ್ ಇದೆ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅವ್ರು ಯಾವ ಹೋರಾಟ ಎಲ್ಲ ನಾಟಕೀಯ ಹೋರಾಟ. ಇವತ್ತು ನೀವು ಯಾರೇ ಚಾನಲ್ದವರು ಇವತ್ತು ಹಿಂದೂ ಪಕ್ಷ ಕಟ್ಟಬೇಕು ಅನ್ನೋಂಥದ್ದು ಟೋಟಲ್ ಇಡೀ ಕರ್ನಾಟಕ ಚಾಮರಾಜನಗರ ಹಿಡಿದು ಬೀದರ್ವರೆಗೆ ಒಂದು ಕೂಗಿದೆ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯ ಸುತ್ತಿ ಕಾರ್ಯಕರ್ತರು ಹಿಂದೂಗಳ ಭಾವನೆ ತಿಳ್ಕೊಂಡು ಏನ್ ಮಾಡ್ಬೇಕು ಅನ್ನೋಂಥದ್ದು ನಾವೆಲ್ಲ ಸರ್ವೆ ಮಾಡಿ ಸ್ವಂತ ನಾವು ಪ್ರತಿ ತಾಲೂಕಿಗೆ ಹೋಗಿ ಕಾರ್ಯಕರ್ತರ ಜನರ ಅಭಿಪ್ರಾಯ ತಿಳ್ಕೊಂಡು ಮುಂದಿನ ಹೆಜ್ಜೆ. ಬಿಜೆಪಿಯಲ್ಲಿ ಇವರೇ 99% ಹಿಂದೂ ಕಾರ್ಯಕರ್ತರೇ. ಅವರೆಲ್ಲರೂ ಬರ್ತಾ ಇದ್ದಾರೆ, ಅವರೆಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ಹಿಂದೂ ಏನು ವಿಜೇಂದ್ರ ಯಡಿಯೂರಪ್ಪ ಅಪ್ಪ ಮಗ ಕೂಡ ನಾನು ಹೊರಗಕ್ಕೆ ಅಲ್ಲ. ಇಡೀ ರಾಜ್ಯದಲ್ಲಿ ಒಂದು ಅನುಕಂಪದಲ್ಲಿ ಇದೆ. ಒಬ್ಬ ಭ್ರಷ್ಟ ಕುಟುಂಬ ಒಳ್ಳೆ ರಾಜಕಾರಣ ಮಾಡ್ತಾರೆ. ರೈತರಿಗೆ ಅನ್ಯಾಯ ಆಗಿದ್ದೇ ಇದ್ರೆ ಅದು ಯಡಿಯೂರಪ್ಪ ಅವರಿಂದ. ಯತ್ನಾಳ್ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ನೋಡಿ. ಲಿಂಗಾಯತರಿಗೆ ಯಡಿಯೂರಪ್ಪನೇ ಅನ್ಯಾಯ ಮಾಡಿದ್ದು. ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ಮತ್ತೆ ವಾಗ್ಯುದ್ಧ ಮಾಡಿದ್ದಾರೆ. ಯಡಿಯೂರಪ್ಪ ಲಿಂಗಾಯತರ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ರಾಜ್ಯ ಬಿಜೆಪಿಯಿಂದ ಹಿಂದೂ ಕಾರ್ಯಕರ್ತರ ರಕ್ಷಣೆ ಆಗೋದಿಲ್ಲ. ಯಡಿಯೂರಪ್ಪ ವಿಜೇಂದ್ರ ಅವರದ್ದು ಭ್ರಷ್ಟ ಕುಟುಂಬ. ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ಮತ್ತೆ ಆಕ್ರೋಶ ಹೊರಹಾಕಿದ್ದಾರೆ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಮೇಲೆ. ಲಿಂಗಾಯತರಿಗೆ ಅನ್ಯಾಯ ಆಗಿದ್ರೆ ಅದು ಯಡಿಯೂರಪ್ಪ ಅವರಿಂದ. ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ಮತ್ತೆ ವಾಗ್ದಾಳಿ ಮಾಡಿದ್ದಾರೆ. ಯಡಿಯೂರಪ್ಪ ಲಿಂಗಾಯತರ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ. ಪೂರ್ತಿ ಅಡ್ಜಸ್ಟ್ಮೆಂಟ್ ಇದೆ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅವ್ರು ಯಾವ ಹೋರಾಟ ಎಲ್ಲ ನಾಟಕೀಯ ಹೋರಾಟ. ಇವತ್ತು ನೀವು ಯಾರೇ ಚಾನಲ್ದವರು ಇವತ್ತು ಹಿಂದೂ ಪಕ್ಷ ಕಟ್ಟಬೇಕು ಅನ್ನೋಂಥದ್ದು ಟೋಟಲ್ ಇಡೀ ಕರ್ನಾಟಕ ಚಾಮರಾಜನಗರ ಹಿಡಿದು ಬೀದರ್ವರೆಗೆ ಒಂದು ಕೂಗಿದೆ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯ ಸುತ್ತಿ ಕಾರ್ಯಕರ್ತರು ಹಿಂದೂಗಳ ಭಾವನೆ ತಿಳ್ಕೊಂಡು ಏನ್ ಮಾಡ್ಬೇಕು ಅನ್ನೋಂಥದ್ದು ನಾವೆಲ್ಲ ಸರ್ವೆ ಮಾಡಿ ಸ್ವಂತ ನಾವು ಪ್ರತಿ ತಾಲೂಕಿಗೆ ಹೋಗಿ ಕಾರ್ಯಕರ್ತರ ಜನರ ಅಭಿಪ್ರಾಯ ತಿಳ್ಕೊಂಡು ಮುಂದಿನ ಹೆಜ್ಜೆ. ಬಿಜೆಪಿಯಲ್ಲಿ ಇವರೇ 99% ಹಿಂದೂ ಕಾರ್ಯಕರ್ತರೇ. ಅವರೆಲ್ಲರೂ ಬರ್ತಾ ಇದ್ದಾರೆ, ಅವರೆಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ಹಿಂದೂ ಏನು ವಿಜೇಂದ್ರ ಯಡಿಯೂರಪ್ಪ ಅಪ್ಪ ಮಗ ಕೂಡ ನಾನು ಹೊರಗಕ್ಕೆ ಅಲ್ಲ. ಇಡೀ ರಾಜ್ಯದಲ್ಲಿ ಒಂದು ಅನುಕಂಪದಲ್ಲಿ ಇದೆ. ಒಬ್ಬ ಭ್ರಷ್ಟ ಕುಟುಂಬ ಒಳ್ಳೆ ರಾಜಕಾರಣ ಮಾಡ್ತಾರೆ.